ಇನ್ನು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚೂರಿ ಇರಿದಂತಹ ಪ್ರಕರಣ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೂಡ ಮುಂದುವರಿತಾ ಇದೆ. ಲೀಲಾವತಿ ಆಸ್ಪತ್ರೆಯಿಂದ ಈಗ ಹೆಲ್ತ್ ಬುಲೆಟಿನ್ ಬಿಡುಗಡೆಯಾಗಿದೆ. ಸೈಫ್ ಅಲಿ ಖಾನ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸೈಫ್ ಅಲಿ ಖಾನ್ ಆಸ್ಪತ್ರೆಗೆ ಬಂದಾಗ ರಕ್ತದ ಮಡುವಿನಲ್ಲಿದ್ದರು. ಸೈಫ್ ಅಲಿ ಖಾನ್ಗೆ ಆಪರೇಷನ್ ಕೂಡ ಮಾಡಲಾಗಿದೆ. ಸೈಫ್ ಸಂಪೂರ್ಣವಾಗಿ ಅಪಾಯದಿಂದ ಪಾರಾಗಿದ್ದಾರೆ, ಅಂದರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆನ್ನು ಹುರಿಯ ಗಾಯದಿಂದಾಗಿ ಬೆಡ್ ರೆಸ್ಟ್ಗೆ ಸೂಚಿಸಲಾಗಿದೆ ಅಂತ ಈಗ ಹಾಸ್ಪಿಟಲಿಂದ ಬಂದಿರತಕ್ಕಂಥ ಒಂದು ಹೆಲ್ತ್ ಬುಲೆಟಿನ್. ಜೊತೆಗೆ ಸೈಫ್ ಅಲಿ ಖಾನ್ ಬೆನ್ನಲ್ಲೇ 2.5 ಇಂಚಿಂದು ಚೂರಿ ಕಟ್ಟಾಗ್ಬಿಟ್ಟಿತ್ತು, ಒಳಗೆ ಇತ್ತು. ಅದನ್ನು ಕೂಡ ಆಪರೇಷನ್ ಮಾಡಿ ತೆಗೆದಿದ್ದಾರೆ. ನೋಡಿ, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಚಾಕುವಿನ ಪೀಸು. ಆದರೆ ಚಾಕು ಚುಚ್ಚಿ ಅದು ಮೈಯಲ್ಲೇ ಮುರ್ಕೊಳ್ಳೋ ಮಟ್ಟಿಗೆ ಅವನು ಹೊಡೆದಿದ್ದಾನೆ ಅಂತಂದರೆ ಭಾರಿ ಇದೇ ಆಗಿದೆ. ರಕ್ತದ ಮಡುವಿನಲ್ಲಿದ್ದರು ಸೈಫ್ ಅಲಿ ಖಾನ್ ಹಾಸ್ಪಿಟ್ಲಿಗೆ ಬಂದಾಗ. ನೋಡಿ, ಕೋಟ್ಯಾಂತರ ದುಡ್ಡಿದ್ರೂ ಕೂಡ ಸೈಫ್ ಅಲಿ ಖಾನ್ ಹಾಸ್ಪಿಟ್ಲಿಗೆ ಹೋಗಿದ್ದು ಆಟೋದಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ಈಗ ಸೈಫ್ ಅಲಿ ಖಾನ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನೇನು ಅಪ್ಡೇಟ್ ಸಿಗ್ತಾ ಇದೆ? ಅರವಿಂದ್, ಈಗಾಗಲೇ ಲೀಲಾವತಿ ಆಸ್ಪತ್ರೆಯಿಂದ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಿರುವಂತದ್ದು. ನಿನ್ನೆಯಿಂದ ಇವತ್ತಿನವರೆಗೂ ಯಾವೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಲ್ತ್ ಬುಲೆಟಿನ್ ಅಲ್ಲಿ ಉಲ್ಲೇಖಿಸುವಂತ ಕೆಲಸವನ್ನ ಮಾಡಲಾಗಿದೆ. ಮುಖ್ಯವಾಗಿ ಸೈಫ್ ಅಲಿ ಖಾನ್ ಅವರು ಆಸ್ಪತ್ರೆಗೆ ದಾಖಲಾದಂತ ಸಂದರ್ಭದಲ್ಲಿ ಚಾಕುವಿನ ಹಿರಿತಕ್ಕೆ ಒಳಗಾಗಿದ್ರು, ಮತ್ತೆ ತೀವ್ರ ರಕ್ತಸ್ರಾವವನ್ನು ಕೂಡ ಅವರು ಅನುಭವಿಸ್ತಾ ಇದ್ರು. ಅವರನ್ನ ಕೂಡಲೇ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗಿ ಆಪರೇಷನ್ ಅನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ 2.5 ಇಂಚಿನ ಚಾಕುವನ್ನು ಕೂಡ ಅವರ ದೇಹದಿಂದ ಹೊರತೆಗೆಯುವಂತಹ ಕೆಲಸವನ್ನ ಕೂಡ ಮಾಡಲಾಗಿದೆ. ಈಗ ಅವರು ಪ್ರಾಣಾಪಾಯದಿಂದ ಸಂಪೂರ್ಣವಾಗಿ ಪಾರಾಗಿರುವಂತದ್ದು. ಆದ್ರೆ ಬೆನ್ನು ಹುರಿಯಲ್ಲಿ ಒಂದಿಷ್ಟು ಗಾಯಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಬೆಡ್ ರೆಸ್ಟ್ ಅನ್ನ ಸಲಹೆಯನ್ನ ಕೊಡಲಾಗಿರುವಂತದ್ದು. ಅವರು ನಡಿಲಿಕ್ಕೆ ಫಿಟ್ ಆಗಿದ್ದಾರೆ, ಯಾವುದೇ ತೊಂದರೆಗಳಿಲ್ಲ. ಆದ್ರೆ ಸೋಂಕು ಬೇರೆಡೆಗೆ ವ್ಯಾಪಿಸಬಹುದು ಅನ್ನುವಂತಹ ಭೀತಿ ಹಿನ್ನೆಲೆಯಲ್ಲಿ ಅವರಿಗೆ ಸದ್ಯಕ್ಕೆ ನಡೆದಾಡಬಾರದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಹಣ್ಣು ಅಥವಾ ಜ್ಯೂಸ್ ಅನ್ನ ಕೂಡ ಅವರು ಸೇವಿಸಬಹುದು, ಆದ್ರೆ ಒಂದಿಷ್ಟು ಸುದೀರ್ಘ ಕಾಲ ಬೆಡ್ ರೆಸ್ಟ್ ಅನ್ನ ಪಡಿಬೇಕಾಗಿರುವಂತದ್ದು ಅನಿವಾರ್ಯತೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಉಲ್ಲೇಖಿಸುವಂತ ಕೆಲಸವನ್ನ ಮಾಡಲಾಗಿದ್ದಾರೆ. ಈಗ ಟೋಟಲಿ ಹೇಳೋದಾದ್ರೆ ಔಟ್ ಆಫ್ ಡೇಂಜರ್ ಅನ್ನುವಂತ ನಿಟ್ಟಿನಲ್ಲಿ ಆಸ್ಪತ್ರೆಯಿಂದ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಶಬೀರ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.